ಹಲೋ ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ಸೊ ಮೊನ್ನೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತೀನಿ ಅಂತ ನಾನು ಅನೌನ್ಸ್ ಮಾಡಿದ್ದೆ. ತುಂಬ ಜನ ಅದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೂಡ ನೀವು ಕೊಟ್ಟಿದ್ರಿ. ಸೊ ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ನೇಮಕಾತಿ ಯಾವಾಗ ಅನ್ನುವಂಥ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದೆ ಯಾರ್ಯಾರು ಯಾವ್ಯಾವುದನ್ನು ನೀವು ಫಾಲೋ ಮಾಡ್ಬೋದು. ಇನ್ ಕೇಸ್ ನೋಟಿಫಿಕೇಶನ್ ಏನಾದರೂ 2 ತಿಂಗಳು 3 ತಿಂಗಳು ಲೇಟ್ ಆದರೆ ನೀವೇನು ಮಾಡಬೇಕು, ಅಥವಾ 12ನೇ ತಾರೀಕಿಗೆ ಏನು ಕೋರ್ಟ್ ಜಡ್ಜ್ಮೆಂಟ್ ಇದೆ ಅದರ ಪ್ರಕಾರ ಏನಾದರೂ ನೇಮಕಾತಿ ಮಾಡಿ ನೋಟಿಫಿಕೇಶನ್ಸ್ ಮಾಡಿ ಅಂತ ಏನಾದರೂ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಬಂದರೆ ನೋಟಿಫಿಕೇಶನ್ ಆಗುತ್ತೆ, ವೆಲ್ ಆ್ಯಂಡ್ ಫೈನ್. ಸೊ ಈಗ ಆಗದೆ ಇದ್ದರೆ ಏನು ಅನ್ನೋದು, ಅದಕ್ಕೂ ಕೂಡ ಒಂದು ಅಲ್ಟರ್ನೇಟಿವ್ ವೇ ಅನ್ನು ಕೂಡ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಯಾರ್ಯಾರಿಗೆ ಅನುಕೂಲ ಇದೆ ಅವರು ಹೇಳಿದೆ ಇನ್ನೊಂದು 2-3 ತಿಂಗಳು ಸಸ್ಟೈನ್ ಆಗ್ತೀರಾ ಅಂತಂದರೆ ಯು ಕ್ಯಾನ್ ಸ್ಟಡಿ ವೆಲ್ ಅಂತ ನನ್ನ ಒಂದು ಪರ್ಸನಲ್ ಸಜೆಷನ್. ಇಲ್ಲ ಸರ್ ನಂಗೆ ತುಂಬ ಕಷ್ಟ ಇದೆ ಮನೆ ಹತ್ರ ಅಂತಂದ್ರೆ ನೀವೊಂದು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ನೀವು ಮಾಡ್ಬೋದು. ಸೊ ಪಾರ್ಟ್ ಟೈಮ್ ಜಾಬ್ ಅಂದ ಕೂಡ ನನಗೊಂದು ನೆನಪಾಗುತ್ತೆ, ನಾನಿರೋದು ಬೆಂಗಳೂರಲ್ಲಿ. ಈಗ ನಾನು ಚಂದ್ರ ಲೇಔಟಿಂದ ವಿಜಯನಗರಿಗೆ ಹೋಗಬೇಕಾಗಿತ್ತು. ಸ್ವಲ್ಪ ನೈಟ್ ಲೇಟ್ ಆಗಿತ್ತು. ಸೊ ಲೇಟ್ ಆಗಿದ್ದರಿಂದ ರ್ಯಾಪಿಡೋ ಬುಕ್ ಮಾಡಿದೆ. ಒಬ್ಬ ಹುಡುಗ ಬಂದ. ಆ ಹುಡುಗ ಹಾವೇರಿಯವರು. ಸೊ ನಾನು ಹೋಗ್ತಾ ಹೋಗ್ತಾ ಮಾತಾಡ್ತಾ ಇದ್ದೆ, ಏನಪ್ಪ ಏನು ಮಾಡ್ತೀರಾ ಅಂತ. ಸೊ ಅವ್ರು ಹೇಳಿದ್ರು, ಸರ್ ನಾನು ಆಸ್ಪಿರೆಂಟು, ಡೈಲಿ ನೈಟ್ ಒಂದು 3-4 ಅವರ್ ಗಾಡಿ ಓಡಿಸ್ತೀನಿ, ಅದು ನನ್ನ ಲೈಬ್ರರಿ ಫೀಸು ಪಿ ಜಿದು ಚಿಕ್ಕ ಖರ್ಚುಗಳೇನಿರುತ್ತೆ ಅದಕ್ಕಾಗತ್ತೆ ಅಂತ ಅವ್ರು ನನಗೆ ಹೇಳಿದ್ರು. ಸೊ ಐ ಫೆಲ್ಟ್ ಹ್ಯಾಪಿ, ನಂಗೆ ತುಂಬ ಖುಷಿ ಆಯಿತು. ಬಿಕಾಸ್ ಎಲ್ಲೆಲ್ಲಿ ನಿಮಗೆ ಪಾಸಿಬಲ್ ಇದೆ, ಇನ್ ಕೇಸ್ ನಿಮಗೆ ಅವಶ್ಯಕತೆ ಇದ್ದರೆ ನೀವು ಒಂದು 4 ಅವರ್ ಮಾಡಿದ್ರೆ ಒಂದು 500 ರೂಪಾಯಿನೋ 1000 ರೂಪಾಯಿನೋ ದಿನಕ್ಕೆ ಮಾಡಿ ಒಂದು 10,000-2,000 ಮಾಡಿಕೊಂಡ್ರೆ ನಿಮ್ಮ ಮೇಲಿನ ಖರ್ಚಿಗೆ ಆಗುತ್ತೆ. ಸೊ ಈ ಥರದ್ದು ಕೂಡ ನೀವು ಒಂದು ವೇನು ಕೂಡ ನೀವು ಏನು ಮಾಡ್ಬೋದು, ಹುಡುಕ್ಬೋದು. ಧಾರವಾಡಲ್ಲೂ ಕೂಡ ನೀವು ಮಾಡ್ಬೋದು. ಜೊಮ್ಯಾಟೊ ಒಬ್ಬರು ನಮ್ಮ ಟೆಸ್ಟ್ ಸೀರೀಸ್ ತೊಗೊಂಡಿದ್ರು, ನಮ್ಮ ಸಿಂಧೂರ ಟೆಸ್ಟ್ ಸೀರೀಸ್, ನಾವು ಮತ್ತೆ ಶಾಂತ, ಅಲ್ಲೊಬ್ಬರು ಜೊಮ್ಯಾಟೊ ಹುಡುಗ ನನಗೆ ಫೋನ್ ಮಾಡಿದ್ರು, ಸರ್ ನನಗೆ ಅಷ್ಟು ಕೊಡೋಕ್ಕಾಗಲ್ಲ ಫೀಸ್, ನೀವು ಹೇಳೋ ಅಷ್ಟು ಜೊಮ್ಯಾಟೊ ಮಾಡ್ಕೊಂಡು ಮಾಡ್ಬೇಕು ಇದೆ ಅಂದ ತಕ್ಷಣ ನಾವು ಅವ್ರಿಗೆ 50% ಡಿಸ್ಕೌಂಟಲ್ಲಿ ಟೆಸ್ಟ್ ಸೀರೀಸನ್ನು ಕೂಡ ನಾವೇನು ಮಾಡ್ತೀವಿ. ಸೊ ನಮ್ಮ ಕಡೆಯಿಂದ ಏನು ಪಾಸಿಬಲ್ ಇದೆ ಆ ಥರ ಇರೋರಿಗೆ ಡೆಫಿನೆಟ್ಲಿ ವಿಲ್ ಟ್ರೈ ಟು ಹೆಲ್ಪ್ ಇನ್ ಕಮಿಂಗ್ ಡೇಸ್ ಆಲ್ಸೋ. ಸೊ ಬದುಕಕ್ಕೆ 1000 ವೇ ಇದೆ, ನಾವು ಕಾಣ್ತಾ ಇರೋದು ನೋಡಬೇಕು. ಸೊ ಈ ಥರದ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ, ನೀವೇನು ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು, ಇಷ್ಟು ಹೇಳಿದ್ದೀನಿ. ಸೊ ಅದೇ ರೀತಿ ಓದ್ತೀರಾ ಅಂತಂದರೆ ಮುಂದಿನ 3 ತಿಂಗಳು, ಒಂದು 2-3 ತಿಂಗಳಾದ್ಮೇಲೆ, ಈಗ 12ನೇ ತಾರೀಕು ನೋಟಿಫಿಕೇಶನ್ ಅಲೋ ಮಾಡ್ತಂದ್ರೆ ಇಮಿಡಿಯೇಟ್ ಆಗಂತೂ ಆಗಲ್ಲ. ಇಟ್ ವಿಲ್ ಟೇಕ್ ಅನದರ್ 1 ವಾರ, 10 ದಿನ 15 ದಿನ ಆಗೇ ಆಗುತ್ತೆ. ಆದರೆ ಮಾರ್ಚ್ ಫಸ್ಟ್ ವೀಕಲ್ಲಿ ಆಗ್ಬೋದು ಅಂತ ಅನ್ಕೊಳ್ಳೋಣ, ಅಥವಾ ಫೆಬ್ರವರಿ ಎಂಡ್, ಇನ್ ಕೇಸ್ ಕೋರ್ಟ್ ಪರ್ಮಿಷನ್ ಕೊಟ್ಟರೆ. ಓಕೆ, ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಇನ್ ಕೇಸ್ ಕೊಡದೇ ಇದ್ರೂ ಕೂಡ ನೆಕ್ಸ್ಟ್ 3 ತಿಂಗಳ ಕಾಲ ಯಾರು ಓದ್ತೀನಿ ಅಂತೀರಿ ಅಂಥವ್ರಿಗೆ ಇದು ಒಂದು ವಿಡಿಯೋ. ಆಮೇಲೆ ಇನ್ನೊಂದು 11ನೇ ತಾರೀಕು ಅಕ್ಸಾವತಿಯಿಂದ ಒಂದು ಪ್ರತಿಭಟನೆಯನ್ನು ಕೂಡ ಏನು ಮಾಡಿದ್ದಾರೆ, ಹಾಕೊಂಡಿದ್ದಾರೆ, ನೋಟಿಫಿಕೇಶನ್ ಆಗಲಿ ಬೇಗ ಅಂತ. ಸೊ ಆ ಪ್ರತಿಭಟನೆಗೆ ನಮ್ಮ ಒಂದು ಪ್ಲಾಟ್ಫಾರ್ಮ್ ಇಂದ, ನಮ್ಮ ಒಂದು ವೇದಿಕೆಯಿಂದ ಬೆಂಬಲವನ್ನು ಕೂಡ ಇಲ್ಲಿಂದ ನಾನು ಸೂಚಿಸ್ತಾ ಇದ್ದೀವಿ. ಸೊ ಯಾರ್ಯಾರಿಗೆ ಒಂದು ಭಾಗವಹಿಸೋಕ್ಕೆ ಅವಕಾಶ ಇದೆ ದಯವಿಟ್ಟು ಭಾಗವಹಿಸಿ, ನಿಮ್ಮ ಬೆಂಬಲವನ್ನು ಸೂಚಿಸಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಬಿಕಾಸ್ ಅದೆಲ್ಲ ನಮ್ಮ ಒಳಿತಿಗೋಸ್ಕರ. ಓಕೆ, ಯಾವ ಆಸ್ಪಿರೆಂಟ್ಸ್ ಇದ್ದೀರಾ, ಯಾರಿಗೆ ನೋಟಿಫಿಕೇಶನ್ ಬೇಕು, ತುಂಬ ಕಷ್ಟಪಡ್ತಾ ಇದ್ದೀರಾ, ನಿಮ್ಮ ಸಲುವಾಗಿ ಅಂತಲೇ ಅವ್ರು ಮಾಡ್ತಾ ಇರೋದು, ನಿಮ್ಮ ಬೆಂಬಲ ಕೂಡ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಈ ಒಂದು ಪ್ರತಿಭಟನೆ ಸಹಕಾರ ಕೊಡ್ಬೋದು. ಸೊ ಏನು ಹೇಳ್ತೀನಿ, ಮುಂದಿನ 3 ತಿಂಗಳ ಕಾಲ ನೀವು ಯಾವ ರೀತಿಯಾಗಿ ಓದಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಬ್ರೀಫ್ ಆಗಿ ಡಿಸ್ಕಸ್ ಮಾಡಿ. ಸೊ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಫಸ್ಟು ಆತ್ಮಾವಲೋಕನ ಅಂದ್ರೆ ಯಾವ ಥರ, ಈಗ KA ಎಕ್ಸಾಮ್ಸ್ ಆಯ್ತಾ ಅಲ್ವಾ, FDA ಮತ್ತು SDA ಎಕ್ಸಾಮ್ಸ್ ಆಯಿತು. SDA ಕಂಪೇರಿಟಿವ್ಲಿ ಸ್ವಲ್ಪ ಈಸಿ ಇತ್ತು, FDA ಏನಿತ್ತು ಸ್ವಲ್ಪ ಡಿಫಿಕಲ್ಟಿ ಇತ್ತು, ಟಫ್ ಇತ್ತು ಎಕ್ಸಾಮ್. ಏನಿತ್ತು, ಟಫ್ ಇತ್ತು. ನಿಮಗೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಯಾರು ಎಕ್ಸಾಮ್ ಬರೆದಿದ್ದೀರಾ ಅವರು, ಬರೀದೇ ಇದ್ರೆ ನೋ ಇಶ್ಯೂಸ್, ಅವ್ರಿಗೆ ಬೇರೆ ಇದೆ. ಆತ್ಮಾವಲೋಕನವನ್ನು ಮಾಡಿಕೊಂಡು ಅನಾಲಿಸಿಸ್ ಮಾಡಿ. ಹಾನೆಸ್ಟ್ ಅನಾಲಿಸಿಸ್ ಅಂದ್ರೆ ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದೀರಾ, ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಇದ್ದೀರಾ, ಅಥವಾ ಕರೆಂಟ್ ಅಫೇರ್ಸ್ ಓದೋದು ಗೊತ್ತಾಗ್ತಾ ಇಲ್ವಾ ಏನು ಅನ್ನೋದನ್ನ ಡೀಟೇಲ್ ಆಗಿ ಒಂದು ಪೇಪರ್ ಅಲ್ಲಿ ಲಿಸ್ಟ್ ಮಾಡಿ.
ಓಕೆ, ಲಿಸ್ಟ್ ಮಾಡ್ಕೊಳ್ಳಿ. ಯಾವ ಸಬ್ಜೆಕ್ಟ್ ವೀಕ್ ಇದ್ದೀರಾ, ಯಾವ ಸಬ್ಜೆಕ್ಟ್ ಸ್ಟ್ರಾಂಗ್ ಇದ್ದೀರಾ, ಅಂಡ್ ಯಾವ ತರ ಕ್ವಶನ್ಸ್ ಅನ್ನ ನೀವು ರಾಂಗ್ ಮಾಡ್ತಾ ಇದ್ದೀರಾ, ಯಾವ ತರದ ಪ್ರಶ್ನೆಗಳನ್ನ ನೀವು ತಪ್ಪಾಗಿ ಹಾಕ್ತಾ ಇದ್ದೀರಾ ಅದನ್ನು ಕೂಡ ನೀವು ಪ್ರಶ್ನೆ ಮಾಡ್ಕೋಬೇಕು. ಒಂದನೇದು ಯಾವ ತರ ಪ್ರಶ್ನೆಯಪ್ಪ, ಒನ್ ಲೈನರ್ಸ್ ಅಂತ ಒಂದಿರುತ್ತೆ. ಎರಡನೇದು ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳಂತೀವಿ, ಇದಕ್ಕೆ ಅನಲಿಟಿಕಲ್ ಅಂತ ನಾನು ಹೆಸರು ಕೊಡ್ತೀನಿ. ಅನಲಿಟಿಕಲ್ ಲಾಂಗ್ ಸ್ಟೇಟ್ಮೆಂಟ್ಸು. ಇನ್ನೊಂದು ಪೇರ್ ಬೇಸ್ಡ್ ಅಂತ ಬರುತ್ತೆ, ಓನ್ಲಿ ಒನ್ ಓನ್ಲಿ ಟೂ ಅಂತ ಬರುತ್ತಲ್ವಾ, ಓನ್ಲಿ ಒನ್ ಓನ್ಲಿ ಟೂ ಟೈಪ್. ಓಕೆ, ಸೊ ಒನ್ ಲೈನರ್ಸ್ ಆಲ್ಮೋಸ್ಟ್ ಎಲ್ಲ ಇಲ್ಲೇನಿರುತ್ತೆ ಅಂದ್ರೆ ಫ್ಯಾಕ್ಟ್ಸ್ ಇರುತ್ತೆ, ಇದು ಫ್ಯಾಕ್ಚುಯಲ್ ಬೇಸ್ಡ್ ಇರುತ್ತೆ. ಅಂದ್ರೆ ನಂಬರ್ಸು, ಮಿನಿಸ್ಟ್ರೀಸು ಅಥವಾ ಏನೋ ಒಂದು ಅವಾರ್ಡ್ಸು, ಸ್ಪೋರ್ಟ್ಸ್, ಈ ಥರದ್ದು ಏನಿರುತ್ತೆ ಒನ್ ಲೈನರ್ಸ್ ಇರುತ್ತೆ. ಬೇಸಿಕಲಿ ತುಂಬಾ ಜನ ಇದನ್ನ ಒನ್ ಲೈನರ್ಸ್ ಏನ್ ಮಾಡಿರ್ತೀರಾ, ಎಸ್ಪೆಷಲಿ ಕರ್ನಾಟಕ ಪರೀಕ್ಷೆಗಳಿಗೆ ಓದೋರು ಒನ್ ಲೈನರ್ಸ್ ಕರೆಕ್ಟ್ ಮಾಡಿರ್ತೀರ. ಎಲ್ಲಿ ಡಿಫಿಕಲ್ಟ್ ಆಗ್ತಾ ಇದೆ ಅಂದ್ರೆ, ನನಗೆ ಬಂದಿರೋ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್, ನಮ್ಮ ಒಂದು ಕಮ್ಯುನಿಕೇಶನ್ ಕೋರ್ಸ್ ತಗೊಂಡವರಾಗಿರ್ಬೋದು, ಕರೆಂಟ್ ಅಫೇರ್ಸ್ ತಗೊಂಡವರಾಗಿರ್ಬೋದು, ಅವರು ಈ ಒಂದು ಸೆಕ್ಷನ್ ಅಲ್ಲಿ ಎಡುತ್ತಾ ಇದ್ದೀರಾ. ಒಂದು ಸ್ಟೇಟ್ಮೆಂಟ್ ವೈಸ್ ಅಂದ್ರೆ ಅನಾಲಿಟಿಕಲ್, ಅಂದ್ರೆ ಇದು ಯಾವ ಲೆವೆಲ್ಗೆ ಇರುತ್ತೆ, KAS ಮತ್ತೆ IAS ಲೆವೆಲ್ಗೆ ಇರುತ್ತೆ, ಇನ್ಕ್ಲೂಡಿಂಗ್ ಫ್ಯಾಕ್ಟ್ಸ್. ಇಲ್ಲಿ ಫ್ಯಾಕ್ಟ್ಸ್ ಅನ್ನು ಕೂಡ ಆಡ್ ಮಾಡಿ ಕೊಡ್ತಾ ಇದ್ದಾನೆ. ಅಂದ್ರೆ ಏನಾದ್ರು ಒಂದು ಸಂಖ್ಯೆಗಳು, ಇಯರ್, ಪರ್ಸೆಂಟೇಜು ಅಥವಾ ಪರ್ಸನ್ಸ್ ನೇಮು, ಅವಾರ್ಡ್ ನೇಮು, ಈ ಥರದ್ದು ಏನ್ ಮಾಡ್ತಾ ಇದ್ದಾನೆ, ಸ್ಟೇಟ್ಮೆಂಟ್ ವೈಸ್ ಆಡ್ ಮಾಡಿ ಅನಾಲಿಟಿಕಲ್ ಆಗಿ ಕೊಡ್ತಾ ಇದ್ದಾನೆ. ಈ ತರಹದ ಪ್ರಶ್ನೆಗಳು ನಿಮಗೆ ಡಿಫಿಕಲ್ಟಿ ಆಗ್ತಾ ಇದೆ. ತುಂಬಾ ಜನ ಹೇಳಿರೋ ಒಂದು ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಎರಡನೇದು ಪೇರ್ ಬೇಸ್ಡ್, ಓನ್ಲಿ ಒನ್ ಓನ್ಲಿ ಟು, ಇದು ಪ್ಯೂರ್ UPSC ಲೆವೆಲ್. ಓಕೆ, ಒಂದು 4ರಿಂದ 5 ಪ್ರಶ್ನೆಗಳು ಇರ್ತಾ ಇದ್ದಾವೆ. ಈ 4ರಿಂದ 5 ಬಿಡ್ತೀರಂದ್ರೂ ಪರವಾಗಿಲ್ಲ, ಬಟ್ ಈ ಪಾರ್ಟ್ ಏನಿದೆ ಅಲ್ವಾ, ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು ಅಂತ ಏನಿದೆ, ಈ ಪಾರ್ಟ್ ಅನ್ನ ನೀವು ಬಿಡೋ ಹಾಗೆ ಇಲ್ಲ. ನೀವು ಇನ್ ಆಗ್ತೀರಾ ಇಲ್ಲ ಔಟ್ ಆಗ್ತೀರಾ ಅನ್ನೋ ಡಿಸೈಡ್ ಆಗೋದೇ ಈ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು. ಎಸ್ಪೆಷಲಿ PSI 402 ತೆಗೆದು ನೋಡಿ, FDA ತೆಗೆದು ನೋಡಿ, ಇವನ್ BMTC ಏನು ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ ಕಲ್ಯಾಣ ಕರ್ನಾಟಕ ಪರೀಕ್ಷೆಗಳಿತ್ತಲ್ವಾ, ಆ ಪರೀಕ್ಷೆಗಳಲ್ಲೂ ಕೂಡ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳಿದಾವೆ. ಹೇಗ್ ಸರ್ ಓದಬೇಕು, ಈ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು ಬಂದ್ರೆ ನಮ್ಮ ಅಧ್ಯಯನ ಯಾವ ತರ ಇರಬೇಕು, ನಾವು ಯಾವ ತರ ಓದಬೇಕು, ಪ್ರಶ್ನೆಗಳು ಯಾವ ತರ ಬರ್ಬೋದು ಅಂತ ನೀವು ಕೇಳಬಹುದು. ಸೊ ಈ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ ಎಲ್ಲಿಂದ ಇರುತ್ತೆ, ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ ಅಂತಂದ್ರೆ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಸೈನ್ಸು, ಅಂಡ್ ಎನ್ವಿರಾನ್ಮೆಂಟ್, ಪರಿಸರ. ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಸೈನ್ಸು, ಎನ್ವಿರಾನ್ಮೆಂಟ್, ಇಷ್ಟು ಸಬ್ಜೆಕ್ಟ್ಸ್ ಇಂದ ಏನಾಗ್ತಾ ಇದೆ, ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು, ಹೇಳಿಕೆ ರೂಪ ಪ್ರಶ್ನೆಗಳು ಏನಾಗ್ತಾ ಇದಾವೆ, ಬರ್ತಾ ಇದಾವೆ. ನಿಮ್ಮ ಒಂದು ಅಧ್ಯಯನ ಯಾವ ತರ ಇರ್ಬೇಕಪ್ಪ, ಇದಕ್ಕೆ ಬೇಸಿಕ್ಸ್ ಏನಿರ್ಬೇಕು, ವೆರಿ ಮಚ್ ಸ್ಟ್ರಾಂಗ್ ಆಗಿರ್ಬೇಕು. ಬೇಸಿಕ್ಸ್ ಅಂದ್ರೆ ಏನಪ್ಪಾ, ಪಾಲಿಟಿನಲ್ಲಿ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು, TPSP, ಪ್ರಿಯಾಂಬಲ್ಲು, ಪಾರ್ಲಿಮೆಂಟ್ ಚಾಪ್ಟರು, ಓಕೆನಾ, ಆಮೇಲೆ ಎಮರ್ಜೆನ್ಸಿ, ಪಂಚಾಯತ್ ರಾಜು. ಸೊ ಈ ತರದ್ದು ಏನು ಬೇಸಿಕ್ ಚಾಪ್ಟರ್ಸ್ ಇದಾವಲ್ವಾ, ಇಲ್ಲಿಂದ ಏನೇ ಕೇಳಿದ್ರು 10 ಪ್ರಶ್ನೆ ಬರುತ್ತಪ್ಪ, ನೀವು ಅಟ್ಲೀಸ್ಟ್ 7 ಆದ್ರೂ ಕರೆಕ್ಟ್ ಹಾಕ್ಬೇಕು. 10ಕ್ಕತ್ತು ಕರೆಕ್ಟ್ ಮಾಡೋದು ವೆರಿ ಡಿಫಿಕಲ್ಟ್, ಐ ನೋ ದ್ಯಾಟ್, ತುಂಬಾ ಕಷ್ಟ, ಬಟ್ ಅಟ್ಲೀಸ್ಟ್ 7 ಆದ್ರೂ ನೀವು ಕರೆಕ್ಟ್ ಹಾಕೋ ತರ ಇರಬೇಕು. ಈ ತರ ಏನಾಗಬೇಕು, ನಿಮ್ಮ ಒಂದು ಸ್ಟಡಿ ಆಗಿರ್ಬೇಕು. ನೀವು ಕ್ವಶನ್ ಮಾಡ್ಕೊಳ್ಳಿ, ನಿಮ್ಮ ಬೇಸಿಕ್ಸ್ ಸ್ಟ್ರಾಂಗ್ ಇದೆಯಾ, ಕ್ವಶನ್ ಮಾಡ್ಕೊಳ್ಳಿ. ನಿಮಗೆ ನೀವು ಹಾನೆಸ್ಟ್ ಆಗಿ ಕೇಳ್ಕೊಳ್ಳಿ, ಬೇಸಿಕ್ಸ್ ಸ್ಟ್ರಾಂಗ್ ಇದೆಯಾ. ಬೇಸಿಕ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ಏನು ಮಾಡಬೇಕು, ಒಂದು ಹೋಗಿ ಆಥರ್ ಬುಕ್ನ ಓದಬೇಕು. ಆಥರ್ ಬುಕ್ಕು ನಿಮಗೆ ಅರ್ಥ ಆಗಲ್ಲ ಅಂತಂದ್ರೆ ಒಂದು ಕ್ಲಾಸನ್ನು ಸೇರ್ಕೋಬೇಕು, ಬೇಸಿಕ್ಸ್ ಕ್ಲಾಸ್ಗೆ. ಅಗೇನ್ ಕೋಚಿಂಗ್ ಅಂತ ನಾನು ಹೇಳಲ್ಲ. ನಂತರ ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಎಷ್ಟೋ ಕೋರ್ಸಸ್ ಮಾಡ್ತಾ ಇದ್ದಾರೆ. ಯಾವುದು ನಮ್ಮದ ಒಂದು, ಈಗ ಎಕನಾಮಿ ಸ್ಟಾರ್ಟ್ ಮಾಡಿದ್ದೀನಿ, ವಿಜಯ ಸಂಕಲ್ಪ ಅಂತ, ಏನು ವಿಜಯ ಸಂಕಲ್ಪ ಅಂತ ಎಕನಾಮಿಕ್ ಕೋರ್ಸಸ್, ಬೇಸಿಕ್ಸ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ವರ್ಗು ವಿತ್ PYQs, ಕನ್ನಡ ಮತ್ತೆ ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ನಾವು ಹೇಳ್ತಾ ಇದ್ದೀವಿ, ವಿತ್ ಬೇಸಿಕ್ಸ್ ಇಂದ ಅಡ್ವಾನ್ಸ್ ಲೆವೆಲ್.
ಓಕೆ, ಎಕನಾಮಿಕ್ ರಿಫಾರ್ಮ್ಸ್ ಅಂತ ಬರುತ್ತೆ. 1991 LPG ರಿಫಾರ್ಮ್ಸ್. LPG ಅಂತಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅಂತ ಬರುತ್ತೆ. ಇಲ್ಲಿಂದ ಪ್ರಶ್ನೆಗಳು ಯಾವ ತರ ಬಂದಿದಾವೆ, ಸ್ಟೇಟ್ಮೆಂಟ್ ವೈಸ್, ಅನಾಲಿಟಿಕಲ್, ಇವೆಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ ಅನ್ನ ನಾನು ಕೊಟ್ಟಿದ್ದೀನಿ ನಮ್ಮ ಇದರಲ್ಲಿ. ಫಸ್ಟ್ ಕಾನ್ಸೆಪ್ಟ್ಸ್ ನ ಅಂಡರ್ಸ್ಟ್ಯಾಂಡ್ ಮಾಡಿಸಿ ಆಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಏನ್ ಮಾಡ್ತೀವಿ ನಾವಲ್ಲಿ ಪ್ರೊವೈಡ್ ಮಾಡ್ತೀವಿ. ಈ ತರಹದ ಅಧ್ಯಯನ ನಿಮಗೆ ಅವಶ್ಯಕತೆ ಇದೆ. ಯಾರು ಸ್ಟ್ರಾಂಗ್ ಇಲ್ಲ ಅವರು ಸೇರ್ಕೊಳ್ಳೋ ಅವಶ್ಯಕತೆ, ಯಾರು ಸ್ಟ್ರಾಂಗ್ ಇಲ್ಲ ಅಲ್ವಾ ಅವ್ರು ಸೇರ್ಕೋಬಹುದು. ಯಾರು ಸರ್ ನಂದು ಬೇಸಿಕ್ಸ್ ಪಾಲಿಟಿ ಆಗಲಿ, ಹಿಸ್ಟ್ರಿ ಆಗಲಿ, ಜೋಗ್ರಫಿ ಆಗಲಿ ಎಲ್ಲ ಸ್ಟ್ರಾಂಗ್ ಇದೆ, ನನಗೆ ಇದರ ಅವಶ್ಯಕತೆ ಇಲ್ಲ ಅನ್ನೋರು ಸೇರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೇರ್ಕೊಳ್ಳೇಬೇಕು. ಯಾರಿಗೆ ಸೆಲ್ಫ್ ಸ್ಟಡಿ ಮಾಡ್ತೀರಾ ಅನ್ನೋರು ಸೆಲ್ಫ್ ಸ್ಟಡಿ ಮಾಡಬಹುದು. ಇದೇ ಬೇಸಿಕ್ ಕಾನ್ಸೆಪ್ಟ್ಸ್ ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಿಮ್ಮ ಸಕ್ಸಸ್ ಮಂತ್ರ ಎಲ್ಲಡಗಿದೆ ಅಂದ್ರೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್, ಇನ್ನೊಂದು ರಿವಿಷನ್. ಇದೆರಡು ನೀವು ಮಾಡದೇ ಇದ್ರೆ ಸಕ್ಸಸ್ಸು ಇಲ್ಲ, ಪೋಸ್ಟ್ಪೋಂಡ್ ಆಗುತ್ತೆ. ನಿಮ್ಮ ಸಕ್ಸಸ್ ಏನಾಗುತ್ತೆ, ಇದೆರಡು ಇಲ್ಲ ಅಂತಂದ್ರೆ ಏನಾಗುತ್ತೆ, ಪೋಸ್ಟ್ಪೋಂಡ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ತುಂಬಾನೇ ಇದೆ. ಅದರ ಜೊತೆಗೆ ನೀವೇನ್ ಮಾಡ್ಬೇಕು, ಟೆಸ್ಟ್ ಸೀರೀಸ್ ಅನ್ನ ಕೂಡ ಏನ್ ಮಾಡ್ಬೇಕಾಗತ್ತೆ, ಬಿಡಿಸ್ಬೇಕಾಗತ್ತೆ. ಅಥವಾ ಕ್ವಶನ್ಸ್, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆರ್ ಪ್ರಾಕ್ಟೀಸ್ ಕ್ವಶನ್ಸ್ ಅನ್ನ ನೀವೇನ್ ಮಾಡಬೇಕು, ಬಿಡಿಸಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲಿವರೆಗೂ ಬೇಸಿಕ್ಸ್ ಅನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಲ್ಲ ಅಲ್ಲಿವರೆಗೂ ಅಲ್ಲೇ ಇರ್ತೀರಾ. ಓಕೆ, ಇದು ನಿಮಗೆ ಹಾರ್ಶ್ ಅನ್ನಿಸ್ಬಹುದು, ನಿಮ್ಮ ಮನಸ್ಸಿಗೆ ತಟ್ಟಬಹುದು, ಬಟ್ ರಿಯಾಲಿಟಿಯನ್ನ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಅಂಕಗಳನ್ನ ನೋಡ್ಕೊಳ್ಳಿ, FDA ಮತ್ತು SDA ನಲ್ಲಿ ಎಷ್ಟು ಬಂದಿದೆ, KA ನಲ್ಲಿ ಅಂತ. ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಳ್ಳಿ, ಅದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಬಹಳ ಇಂಪಾರ್ಟೆಂಟ್. ನಮ್ಮ ಕೋರ್ಸ್ ತಗೊಳ್ಳಿ ಅಂತ ನಾನು ಎಲ್ಲೂ ಹೇಳಲ್ಲ. ನಿಮಗೆ ಅವಶ್ಯಕತೆ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ನೆಸೆಸಿಟಿ ಇಲ್ಲ. ಆಲ್ರೆಡಿ ಎಕನಾಮಿ ಸ್ಟಾರ್ಟ್ ಆಗಿದೆ, 10 ಕ್ಲಾಸಸ್ ಆಗಿದೆ, ಇನ್ನೂ ಒಂದು 15ರಿಂದ 18 ಕ್ಲಾಸಸ್ ಆಗುತ್ತೆ. ಲೈವ್ ಪ್ಲಸ್ ರೆಕಾರ್ಡ್ 2 ಇರುತ್ತೆ. ಲೈವ್ ನೋಡೋಕ್ಕಾಗದೇ ಇರೋರು ರಿಕಾರ್ಡಿಂಗ್ಸ್ ಕೂಡ ನೋಡಬಹುದು. ಇನ್ ಡೆಪ್ತ್ ಕ್ಲಾಸಸ್ ಇರುತ್ತೆ. ಒಂದು ಡೆಮೋ ಕೂಡ, ಪಂಚವಾರ್ಷಿಕ ಯೋಜನೆ 5 ಇಯರ್ ಪ್ಲಾನ್ದು ಡೆಮೋ ಕೂಡ ಹಾಕಿದ್ದೀನಿ ಯೂಟ್ಯೂಬ್ ಅಲ್ಲಿ, ನೀವು ಅದನ್ನ ನೋಡ್ಕೋಬಹುದು. ವಿಡಿಯೋ ಸೆಕ್ಷನ್ ಅಲ್ಲಿ ಇದೆ, ಅದು ಕೂಡ ಏನಾಗುತ್ತೆ ನಿಮಗೆ ಸಿಗುತ್ತೆ. ಓಕೆ, ಸೊ ಇದು ಇಷ್ಟು ಒಂದು ಬೇಸಿಕ್ಸ್ ಅನ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳೇಬೇಕು. ಇನ್ನೊಂದು ರಿಪಿಟೇಟಿವ್ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಿ. ಓಕೆ, ಏನ್ ರಿಪಿಟೇಟಿವ್ ಮಿಸ್ಟೇಕ್ ಅಂದ್ರೆ ಮಲ್ಟಿಪಲ್ ಸೋರ್ಸ್ ಅಂದ್ರೆ 2ರಿಂದ 3 ಬುಕ್ಸ್ ಓದೋದು ಅಥವಾ ಕರೆಂಟ್ ಅಫೇರ್ಸ್ ಅನ್ನ ಮಾಡೋದು. ಮಲ್ಟಿಪಲ್ ಸೋರ್ಸ್ ಅಥವಾ 2, 3 ಅಥವಾ 4 ಮಾಡ್ತಾ ಇರ್ತಾರೆ ಎಷ್ಟೋ ಜನ. 2, 3, 4 ಬುಕ್ಸ್. ಅಯ್ಯೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತೀವಿ ನಾವು ಇದಕ್ಕೆ, ಫೋಮೋ ಅಂತ ಕರಿತೀವಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಯ್ಯೋ, ಒಂದ್ ಪ್ರಶ್ನೆ ಅಲ್ಲಿಂದ ಬಂದ್ಬಿಟ್ರೆ, ಅಯ್ಯೋ ಒಂದ್ ಪ್ರಶ್ನೆ ಇಲ್ಲಿಂದ ಈ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದ್ಬಿಟ್ರೆ, ಅಯ್ಯೋ ಒಂದ್ ಪ್ರಶ್ನೆ ಆ ವಿಡಿಯೋ ಇಂದ ಬಂದ್ಬಿಟ್ರೆ ಅನ್ನೋ ಒಂದು ಫೋಮೋ ಇರುತ್ತೆ. ನೀವೆಲ್ಲೋ 1-2 ಪ್ರಶ್ನೆನ ಗಳಿಸಕ್ಕೋಸ್ಕರ 5-6 ಪ್ರಶ್ನೆನ ಕಳ್ಕೋತಾ ಇದ್ದೀರಾ. ಇದನ್ನ ನೆನ್ಪಿಟ್ಕೊಳ್ಳಿ. 1-2 ಪ್ರಶ್ನೆ ಕಳ್ಕೊಳ್ಳೋದು ಇಂಪಾರ್ಟೆಂಟು ಅಥವಾ 5-6 ಪ್ರಶ್ನೆ ಗಳಿಸ್ಕೊಳ್ಳೋದು ಇಂಪಾರ್ಟೆಂಟು? 5-6 ಪ್ರಶ್ನೆ ಗಳಿಸ್ಕೊಳ್ಳೋದಲ್ವಾ ಬಹಳ ಮುಖ್ಯ. ಈ 1-2 ಪ್ರಶ್ನೆ ಹಿಂದೆ ಬೀಳ್ಬೇಡಿ, 5-6 ಪ್ರಶ್ನೆಗಳ ಕಡೆ ಗಮನ ಕೊಡಿ. ಅದಕ್ಕೆ ಏನ್ ಮಾಡ್ಬೇಕು, 1 or 2 ಸೋರ್ಸ್ ಮ್ಯಾಕ್ಸಿಮಮ್, ಯಾವುದೇ ಇರಲಿ, ನಿಮ್ದು ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ ಅದು ಆಗಿರ್ಬೋದು ಅಥವಾ ಕರೆಂಟ್ ಅಫೇರ್ಸ್ ಆದ್ರೂ ಆಗಿರ್ಬೋದು. 1 or 2 ಎನಿಥಿಂಗ್. ಒಂದು ಮ್ಯಾಗ್ಝಿನ್ ಮಾಡಿ, ಒಂದು ಮ್ಯಾಗ್ಝಿನ್. ಸ್ಪರ್ಧಾ ಅರಿವು ಇದೆ, ಸ್ಪರ್ಧಾ ವಿಜೇತ ಇದೆ, ಓಕೆ, ನಮ್ಮ KPSC ಇದೆ, ಸ್ಪರ್ಧಾ ಲೈನ್ಸ್ ಇದೆ, ಓಕೆ, ಮುಂದೆ ಶಾಂತಪಸ್ವರದು ಬರುತ್ತೆ. ಅದನ್ನ ಮಾಡಿ, ಯಾವ್ದಾದ್ರು ಒಂದು ಮಾಡಿ. ನಿಮ್ದು ಒಂದು ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದೀನಿ ನಾನು, ಇದೇ ಮಾಡಿ ಅದೇ ಮಾಡಿ ಅಂತ ನಾನು ಹೇಳಲ್ಲ. ಎನಿಥಿಂಗ್, 1 ಮ್ಯಾಗ್ಝಿನ್ ಮಸ್ಟ್. ಅದ್ರ ಜೊತೆಗೆ ಒಂದಿಷ್ಟು MCQs ಗಳನ್ನ ನೀವು ಬಿಡಿಸ್ಬೇಕು. ಕರೆಂಟ್ ಅಫೇರ್ಸ್ ನಿಮಗೆ ಕ್ವಶನ್ಸ್ ಯಾವ ತರ ಬರ್ತಾ ಇದೆ, ಏನಾದ್ರೂ ಟಾಪಿಕ್ ಮಿಸ್ ಆಗಿದ್ರೆ ಅದೇನಾಗುತ್ತೆ ಅಲ್ಲಿ ನಿಮ್ಗೆ ಆಡ್ ಅಪ್ ಆಗುತ್ತೆ, ವ್ಯಾಲ್ಯೂ ಎಡಿಷನ್ ಆಗಿ ಆಕ್ಟ್ ಆಗುತ್ತೆ. ಅದಕ್ಕೆ ಸರ್ MCQs ಯಾವ ತರ ಮಾಡ್ಕೋಬೇಕಂತಂದ್ರೆ, ಅಮರೇಶ್ ಪೋತ್ನಾಳ್ ಅಂತ, ಅಮರ್ ಕ್ಲಾಸಸ್ ಅಂತ ಇದೆ, ಅಮರೇಶ್ ಪೋತ್ನಾಳ್ ಸರ್ ಅವ್ರದ್ದು ಯೂಟ್ಯೂಬ್ ಅಲ್ಲಿ. ಅದನ್ನಾದ್ರೂ ಮಾಡಿ. ಅದು ಪೇಡ್ ಇದೆ, ಎಲ್ಲ ನಿಮ್ಗೆ ಫ್ರೀ ಆಗಿ ಸಿಗಲ್ಲ, ಪೇಡ್. ಒಂದಿಷ್ಟೇನೋ ಫೀಸ್ ನೀವು ಯೂಟ್ಯೂಬ್ ಅಲ್ಲಿ ಪೇ ಮಾಡಿದ್ರೆ ಆ ವಿಡಿಯೋಸ್ ನಿಮಗೆ ಸಿಗುತ್ತೆ. ಅದನ್ನಾದ್ರೂ ಮಾಡಿ. ಯಾವುದಕ್ಕೆ, MCQsಗೆ. ಓಕೆ, ಆರ್ ಎಲ್ಸ್ ನಮ್ದು ಬೂಸ್ಟರ್ ಡೋಸ್ ಅಂತ PDF ನಿಮಗೆ ಸಿಕ್ಕಿದೆ. ಬೂಸ್ಟರ್ ಡೋಸ್ PDFs ಅಂತ ನಾವು ಮಂತ್ಲಿ ಕೊಟ್ಟಿದ್ದೀನಿ. ಆಲ್ರೆಡಿ 12 ಮಂತ್ಸ್ದು ಪ್ರೊವೈಡ್ ಮಾಡಿದ್ದೀವಿ.
ಜನವರಿ ಟು ಡಿಸೆಂಬರ್ 199 rupees. ಮೋರ್ ದ್ಯಾನ್ 2000 ಪ್ಲಸ್ MCQs ಕೊಟ್ಟಿದ್ದೀವಿ. ಈ ಜನವರಿ ಮಂತದ್ದು ಕೂಡ ನಿಮಗೆ ಫೆಬ್ರವರಿ 15ರಷ್ಟರಲ್ಲಿ ಸಿಗುತ್ತೆ. ನಾವೇನು ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ ಈ ವರ್ಷದಿಂದ ಕರೆಂಟ್ ಅಫೇರ್ಸ್ ನ ಮಂತ್ಲಿ MCQs ನ ಎಸ್ಪೆಷಲಿ MCQs ನ ಕೊಡ್ತಾ ಇದ್ದೀನಲ್ವಾ. ಸೊ ಅದಕ್ಕೆ ವಿತ್ ಎಕ್ಸ್ಪ್ಲನೇಷನ್ ವಿಡಿಯೋ ಅಂಡ್ ವಿದೌಟ್ ಎಕ್ಸ್ಪ್ಲನೇಷನ್ ಓನ್ಲಿ PDF. ನಿಮಗೆ ಆಪ್ಷನ್ಸ್ ಕೊಡ್ತೀನಿ, ನೀವು ಇದಾದ್ರೂ ತಗೋಬಹುದು ಅಥವಾ ಇದಾದ್ರೂ ತಗೋಬಹುದು, ಎನಿಥಿಂಗ್. ಓಕೆ, ಯಾರಿಗೆ ನಮ್ಮ ಬೂಸ್ಟರ್ಸ್ MCQದು ಎಕ್ಸ್ಪ್ಲನೇಷನ್ ವಿಡಿಯೋನು ಬೇಕು ಸರ್ ನಮಗೆ ನಿಮ್ಮ ಕೋರ್ಸ್ ಅಲ್ಲಿ ಅಂತ ಹೇಳ್ತೀರಾ, ಕಮೆಂಟ್ ಹಾಕಿ. ಜಾಸ್ತಿ ಕಮೆಂಟ್ಸ್ ಬಂದ್ರೆ ಆರ್ ಎಲ್ಸ್ ನಮ್ಗೆ ವೈಯಕ್ತಿಕವಾಗಿ ಕೂಡ ನೀವು ಮೆಸೇಜ್ ಹಾಕ್ಬೋದು. ಕಮೆಂಟ್ ಹಾಕಕ್ಕೆ ಒಂದು ಸ್ವಲ್ಪ ಜನಕ್ಕೆ ಹಿಂಜರಿತೀರಾ, ಐ ನೋ ದ್ಯಾಟ್. ವೈಯಕ್ತಿಕವಾಗಿ ಮೆಸೇಜ್ ಮಾಡಿ, ಸರ್ ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋನೂ ಬೇಕು ಇನ್ ಡೆಪ್ತ್ ಆಗಿ ಅಂತಂದ್ರೆ ಅದನ್ನು ಕೂಡ ನಾನು ಆ ಒಂದು ಕೋರ್ಸಲ್ಲಿ ಆ್ಯಡ್ ಮಾಡ್ತೀನಿ. ಇಲ್ಲ ಸರ್ ನಂಗೆ ಬೇಡ, ಬರೀ PDF ಸಾಕು, ನಾನು ಓದ್ಕೊತೀವಿ ಅಂತಂದ್ರೆ ಅದನ್ನು ಕೂಡ ಏನಾಗುತ್ತೆ ನಿಮಗೆ ಸಿಗುತ್ತೆ. ಓಕೆ, ಸೊ ಕರೆಂಟ್ ಅಫೇರ್ಸ್ ಹೇಳಿದ್ನಲ್ಲ, ನಮ್ದೇ ಮಾಡಿ ಅಂತ ನಾನು ಹೇಳಲ್ಲ. ಅಮರ್ ಕ್ಲಾಸಸ್ ಅಂತ ಯೂಟ್ಯೂಬಲ್ಲಿದೆ, ಆ ಸರ್ದು ತುಂಬಾ ಚೆನ್ನಾಗಿ ಮಾಡ್ತಾರೆ, ಅದನ್ನಾದ್ರೂ ನೀವು ತಗೋಬಹುದು, ಆರ್ ಎಲ್ಸ್ ನಮ್ದಾದ್ರೂ ನೀವು ತಗೋಬಹುದು. ಬಿಕಾಸ್ ನಾನು ಯಾವುದನ್ನೇ ಒಂದು ಮಾಡಿಬಿಟ್ರೆ ಏನು ಗೊತ್ತಾ, ಮೊನೋಪೋಲಿ ಆಗಿಬಿಡುತ್ತೆ. ಸೊ ಐ ಡೋಂಟ್ ವಾಂಟ್. ನಿಮಗೆ ಯಾವ್ದು ಕಂಫರ್ಟೇಬಲ್ ಇದೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ದ್ಯಾಟ್ ಒನ್ ಯು ಕ್ಯಾನ್ ಟೇಕ್. ಓಕೆ, ಸೊ ಇದು ಇಷ್ಟು ಯಾವುದು ಒಂದಿಷ್ಟು ಹೇಳಿದ್ನಲ್ವಾ, ಮಲ್ಟಿಪಲ್ ಸೋರ್ಸಸ್ ಅನ್ನ ಮಾಡಬಾರ್ದು. ಕ್ವಾಲಿಟಿಗೆ ನೀವು ಕನ್ನಡ ಮೀಡಿಯಂ ಆಗಿದ್ರೆ ಗಂಗಾಧರ್ ಸರ್ ಅವ್ರ ಬುಕ್ಕು, ಓಕೆ, ಆರ್ ಎಲ್ಸ್ ಒಂದು ಯಾವ್ದು ಇನ್ಸ್ಟಿಟ್ಯೂಷನ್ ನೀವು ಕೋಚಿಂಗ್ ಹೋಗಿರ್ತೀರಾ, ಕ್ಲಾಸಸ್ ಹೋಗಿರ್ತೀರಿ. ಈಗ ನಮ್ದು ನೆಕ್ಸ್ಟ್ ಪಾಲಿಟಿ ಸ್ಟಾರ್ಟ್ ಆಗುತ್ತೆ. ಈಗ ಎಕನಾಮಿ ಏನಾಗ್ತಾ ಇದೆ, ಇನ್ನೊಂದು ಐ ಥಿಂಕ್ ನೆಕ್ಸ್ಟ್ ವೀಕ್, ಐ ಥಿಂಕ್ ಫೆಬ್ರವರಿ 20 ಅಷ್ಟೊತ್ತಿಗೆ ಪಾಲಿಟಿ ಅಂಡ್ ಹಿಸ್ಟ್ರಿ ಎರಡರಲ್ಲಿ ಒಂದು ಏನು ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಎವ್ರಿ 15 days ಒಂದು ಸಬ್ಜೆಕ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಕೂಡ ಇಷ್ಟೇ, ಒಂದು 50 ರೂಪಾಯಿ ಆ ಕಡೆ ಈ ಕಡೆ ಆಗ್ಬೋದು. ಈಗೇನು 525 rupees ಎಕನಾಮಿಗಿದೆ, ಅದಕ್ಕೆ ಒಂದು 550 ರೂಪಾಯಿ ಅಂತ ಇಡ್ಬೋದು ಅಷ್ಟೇ. ಹಿಸ್ಟ್ರಿಗೆ ಕಂಪ್ಲೀಟ್ ಇಂಡಿಯನ್ ಹಿಸ್ಟ್ರಿ, ಭಾರತದ ಸಂಪೂರ್ಣ ಇತಿಹಾಸ, ಆನ್ಶಿಯಂಟ್, ಮಿಡಿವಲ್ ಮತ್ತೆ ಮಾಡರ್ನ್ ಇಂಡಿಯಾ, ಅದು ಕೂಡ ಕವರ್ ಆಗುತ್ತೆ. ಇನ್ನೊಂದು ಎಷ್ಟೋ ಜನಕ್ಕೆ ಯಾರು ಸ್ಟೇಟ್ ಎಕ್ಸಾಮ್ಸ್ ಅಂತ ಬಂದ ತಕ್ಷಣ ಮೋರ್ ಫೋಕಸ್ ನಿಮ್ಗೆ ಎದ್ರ ಮೇಲೆ ಇರ್ಬೇಕಂತಂದ್ರೆ ಯಾವುದೇ ತಗೊಳ್ಳಿ, ಕರ್ನಾಟಕ ಹಿಸ್ಟ್ರಿ ಅಂಡ್ ಕರ್ನಾಟಕ ಜೋಗ್ರಫಿ, ಕರ್ನಾಟಕದ ಇತಿಹಾಸ ಮತ್ತು ಕರ್ನಾಟಕದ ಭೂಗೋಳ, ಈ ಎರಡರ ಮೇಲೂ ಪ್ರಶ್ನೆ ಬರುತ್ತೆ. 10 ರಿಂದ 15 ಪ್ರಶ್ನೆ ಫಿಕ್ಸು. ಪ್ಲಸ್ ಬಜೆಟ್ ಅಂಡ್ ಸರ್ವೆ, ಇದು ಕೂಡ ಬಹಳ ಇಂಪಾರ್ಟೆಂಟು. ಸೊ ಇದ್ರದ್ದು ಕೂಡ ಒಂದು ಕೋರ್ಸ್ ಬರುತ್ತೆ, ಬರೀ ಕರ್ನಾಟಕ ಹಿಸ್ಟ್ರಿ ಜೋಗ್ರಫಿ ಮತ್ತೆ ಬಜೆಟ್ ಅಂಡ್ ಸರ್ವೆ, ಇದು ಕೂಡ ನಿಮಗೆ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ತಗೊಳ್ಳಿ, ಅಥವಾ ಬೇಡ ಸರ್ ನಾವು ಸ್ವಂತ ಓದ್ಕೋತೀವಿ ಅಂದ್ರೆ ನೋ ಇಶ್ಯೂಸ್, ಆರಾಮಾಗಿ ನೀವು ಓದ್ಕೋಬಹುದು. ಸೊ ಇಷ್ಟು ಯಾವ ಥರ ನೀವು ಸ್ಟ್ರಾಂಗ್ ಆಗಬೇಕು. ಒಂದು ಏನು ಹೇಳಿದೆ, ಬೇಸಿಕ್ಸು. ಎರಡನೇದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಹೇಳಿದೆ. ಈ ಎರಡರಿಂದ ನೀವೇನಾಗ್ತಾ ಇದ್ದೀರಾ, ಒಂದು ಲ್ಯಾಗ್ ಆಗ್ತಾ ಇದ್ದೀರಾ. ಮೂರನೇದ್ದು ಎಲ್ಲಿ ಲ್ಯಾಗ್ ಆಗ್ತೀರಾ ಅಂತಂದ್ರೆ ಭಯ. ನಿಮ್ಮ ಸಕ್ಸಸ್ಗೆ ಒಂದು ಸ್ಟೆಪ್ ಹಿಂದೆ ಯಾವ್ದು ತಗೊಂಡು ಹೋಗುತ್ತೆ ಅಂದ್ರೆ ನಿಮ್ಮ ಭಯ, ನಿಮ್ಮ ಹಿಂಜರಿಕೆ. ಅದನ್ನ ಫಸ್ಟ್ ಬಿಡಬೇಕು. ಅಯ್ಯೋ KE ಕಂಡಕ್ಟ್ ಮಾಡ್ತಾರೆ, ಹೆಂಗಿರುತ್ತೋ ಪರೀಕ್ಷೆ ಅನ್ನೋದಕ್ಕೆ ಅರ್ಧ ಜನ ಭಯ ಪಟ್ಬಿಡ್ತೀರಾ. ಈಗ ನೆಕ್ಸ್ಟ್ PSI KE ಮಾಡ್ತಾರೋ, KSP ಮಾಡ್ತಾರೋ, ಏನೋ ಒಂದು ರಿಕ್ರೂಟ್ಮೆಂಟ್ ಬೋರ್ಡ್ ಮಾಡ್ತಾರಂತೆ, ಏನೋ ಅನೌನ್ಸ್ ಆಗಿದೆ ಸರ್ KSP ಮಾಡ್ತಾರಂತೆ, KE ಮಾಡ್ತಾರಂತೆ. ಈ ಡಿಸ್ಕಷನ್ ಇಂದ ಹೊರಗೆ ಬನ್ನಿ. ಫಸ್ಟ್ ಯಾರಾದ್ರೂ ಮಾಡ್ಲಿ, ಕ್ವಶನ್ಸ್ ಅನ್ನ ಫಂಡಮೆಂಟಲ್ ರೈಟ್ಸ್ ಬಿಟ್ಟು ಬೇರೆ ಏನಾದ್ರೂ ಕೇಳಕ್ಕಾಗತ್ತಾ? ನೀವು 360 ಡಿಗ್ರಿ ವ್ಯೂ ಇಂದ ಮೂಲಭೂತ ಹಕ್ಕುಗಳನ್ನು ಓದಿದ್ರೆ ಏನಾದ್ರೂ ಹಾಕ್ತೀರಾ ಅಲ್ವಾ? ಹಿಸ್ಟ್ರಿ ಬಗ್ಗೆ, ಸಿಂಧು ನಾಗರಿಕತೆ ಬಗ್ಗೆ 360 ಡಿಗ್ರಿ ಇಂದ ಓದ್ಕೊಳ್ಳಿ, ಅವ್ರು ಏನ್ ಕೇಳಿದ್ರು ನೀವು ಹಾಕ್ತೀರಾ, ರೈಟ್? ಯಾರಾದ್ರೂ ಕಂಡಕ್ಟ್ ಮಾಡ್ಲಿ, ಅದ್ರ ಬಗ್ಗೆ ನೀವು ಫೋಕಸ್ ಮಾಡೋದನ್ನ ಬಿಟ್ಟು ಬಿಡಿ. ಯಾರೇ ಕಂಡಕ್ಟ್ ಮಾಡಿದ್ರು ಈ ಸಬ್ಜೆಕ್ಟ್ಸ್ ಇಂದ ಹೊರಗೆ ಹೋಗಕ್ಕಾಗಲ್ಲ. ಯಾವಾಗ್ಲೂ ಹೇಳ್ತೀನಲ್ಲ, 100 ಪ್ರಶ್ನೆಗಳಲ್ಲಿ 10 ರಿಂದ 12 ಪ್ರಶ್ನೆಗಳು ಬೌನ್ಸರ್ಸ್. ಆ ಪ್ರಶ್ನೆಗಳನ್ನ ಯಾರಿಗೂ ಹಾಕಕ್ಕಾಗಲ್ಲ. ಮೋಸ್ಟ್ ಆಫ್ ದಿ ಟೈಮ್ 99% ಆಸ್ಪಿರೆಂಟ್ಸ್ಗೆ ಆ 10 ರಿಂದ 12 ಕ್ವಶನ್ ಹಾಕಕ್ಕಾಗಲ್ಲ. ನೀವು 10 ರಿಂದ 12 ಕ್ವಶನ್ ಹಿಂದೆ ಬೀಳ್ಬೇಡಿ. ಇವನ್ ಕಮ್ಯುನಿಕೇಶನ್ ಆಗಿರ್ಬೋದು, ಕಂಪ್ಯೂಟರ್ ಕ್ವಶನ್ಸೇ ಆಗಿರ್ಬೋದು, ಅದ್ರ ಹಿಂದೆ ಬೀಳ್ಬೇಡಿ. ನಿಮಗೇನ್ ಬೇಕು, 80 ರಿಂದ 90 ಕ್ವಶನ್ ಮೇಲೆ ಫೋಕಸ್ ಮಾಡಿ. ಈ ಪ್ರಶ್ನೆಗಳು ನೀವು ಚೆನ್ನಾಗಿ ಓದ್ಕೊಂಡಿದ್ರೆ ಆರಾಮಾಗಿ ಹಾಕಬಹುದು. ಅದರಲ್ಲಿ ಒಂದು 60 ರಿಂದ 70 ಪ್ರಶ್ನೆಗಳು ಕರೆಕ್ಟ್ ಆದ್ರೂ ನೀವು ಲಿಸ್ಟ್ ಅಲ್ಲಿ ಇರೋ ಚಾನ್ಸಸ್ ಏನಿರುತ್ತೆ, ಜಾಸ್ತಿ ಇರುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. 10 ರಿಂದ 12 ಪ್ರಶ್ನೆ ಹಿಂದೆ ಹೋಗೋದನ್ನ ಬಿಟ್ಟು ಬಿಡಿ. ಆ ಬೌನ್ಸರ್ ಪ್ರಶ್ನೆಗಳ ಹಿಂದೆ ಹೋಗಬೇಡಿ. ಅವೇ ನಮಗೇನು, ನಮ್ಮ ಒಂದು ಸ್ಟೆಪ್, ನನ್ನ ಸಕ್ಸಸ್ಗೆ ಒಂದು ಸ್ಟೆಪ್ ಅನ್ನ ಹಿಂದೆ ಮಾಡುತ್ತೆ. 10 ರಿಂದ 12 ಪ್ರಶ್ನೆಗಳು. ಆ ಭಯನ ಬಿಟ್ಟು ಬಿಡಿ. ಓಕೆ, ಸೊ ಭಯನ ಬಿಟ್ಬಿಡಿ. ಫಸ್ಟ್ ಅವ್ರು ಕಂಡಕ್ಟ್ ಮಾಡ್ತಾರೆ, ಇವ್ರು ಕಂಡಕ್ಟ್ ಮಾಡ್ತಾರೆ, ಅದು ಇದು ಅನ್ನೋದನ್ನ
ಬಿಟ್ಬಿಡಿ. ಇನ್ನೊಂದು ಲೈಕ್ ಮೈಂಡೆಡ್ ಪೀಪಲ್ ಅಂತ ನಾನು ಹೇಳ್ತೀನಿ. ಒಂದಿಷ್ಟು ಏನಿರ್ತಾರೆ, ಏ ಆ ಎಕ್ಸಾಮ್ ಅಂದ್ರೆ ಹಂಗಂತೆ, ಈ ಎಕ್ಸಾಮ್ ಅಂದ್ರೆ ಹಿಂಗಂತೆ, ಇದು ಯಾಕೆ ಓದ್ತೀಯಾ, ಅದನ್ನ ಯಾಕೆ ಓದ್ತೀಯಾ, ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತಾರೆ. ಓಕೆ, ಡಿಮೋಟಿವೇಟೆಡ್ ಫ್ರೆಂಡ್ಸ್, ಡಿಮೋಟಿವೇಟೆಡ್ ಮಾಡುವಂತ ಫ್ರೆಂಡ್ಸ್ ಗಳಿಂದ ಏನ್ ಮಾಡಿ, ಫಸ್ಟ್ ದೂರ ಇರಿ. ಇದು ನನ್ನ ಜೆನ್ಯೂನ್ ಸಜೆಷನ್. ಅವ್ರು ಒಳ್ಳೆಯವರೋ ಕೆಟ್ಟವರೋ ಅದು ಸೆಕೆಂಡರಿ, ಅದು ಬೇಡ ನನಗೆ. ನೀವು ಈ ಫೀಲ್ಡಿಗೆ ಬಂದಿರೋದು ಒಂದು ಹುದ್ದೆಯನ್ನ ಪಡೆದುಕೊಳ್ಳುತ್ತೆ ಅಲ್ವಾ. ಇದು ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಎಕ್ಸ್ಪೀರಿಯನ್ಸ್ ಇಂದ ನನಗಾಗಿರೋ ಅನುಭವದ ಮಾತಿನಿಂದ ಈ ಒಂದು ಪಾಯಿಂಟ್ ಅನ್ನ ಹೇಳ್ತಾ ಇದ್ದೀನಿ. ಡಿಮೋಟಿವೇಟ್ ಮಾಡುವಂತಹ, ನಿಮ್ಮನ್ನ ಕುಗ್ಗಿಸುವಂತಹ ಸ್ನೇಹಿತರಿಂದ ದೂರ ಇರಿ. ಅವ್ರು ನಿಮ್ಮ ರೂಮ್ಮೇಟ್ಸೇ ಆಗಿರ್ಬೋದು, ನಿಮ್ಮ ಕ್ಲೋಸ್ ಫ್ರೆಂಡ್ಸೇ ಆಗಿರ್ಬೋದು, ನಿಮ್ಮ ಚಡ್ಡಿ ದೋಸ್ತೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಂದ ಫಸ್ಟ್ ನಿಮ್ಮ ಕುಗ್ಗಿಸ್ತಾರೆ ಅಂತಂದ್ರೆ ಅವರಿಂದ ದೂರ ಇರಿ. ಇಲ್ಲ ಅಂತಂದ್ರೆ, ಈ ಅನುಭವ ಆಗಿರುತ್ತೆ ಎಷ್ಟೋ ಜನಕ್ಕೆ, ಬಟ್ ಹೇಳ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಅನ್ಸುತ್ತೆ. ಬಟ್ ಏನ್ ಬೇಡ, ದೂರ ಇರಿ ಅಂತಂದ್ರೆ ಕಂಪ್ಲೀಟ್ ದೂರ ಮಾಡಿ ಅಂತಲ್ಲ. ವಿತ್ ರಿಸ್ಪೆಕ್ಟ್ ಟು ಈ ಎಕ್ಸಾಮ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಅದ್ರ ಜೊತೆ ಮಾತಾಡಕ್ ಹೋಗ್ಬೇಡಿ. ಬೇರೆ ಏನಾದ್ರು ಮಾತಾಡಿ, ಕುಶಲೋಪರಿಗಳು ಏನಿರ್ತಾವಲ್ವಾ, ಹಾಯ್ ಬಾಯ್, ಬೇರೆ ಊಟ ತಿಂಡಿ ಇವೆಲ್ಲ ಏನಾದ್ರು ಮಾತಾಡ್ಕೊಳ್ಳಿ. ಬಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸಾಮ್ಸ್ ಮಾತಾಡಕ್ಕೆ ಹೋಗಬೇಡಿ ಅವ್ರ ಜೊತೆಗೆ. ಬಹಳ ಇಂಪಾರ್ಟೆಂಟ್. ಒಂದು ಡಿಮೋಟಿವೇಟ್ ಆದ್ರೆ 1 ವೀಕ್ ನೀವು ಓದಲ್ಲ, ಅದೇ ಓಡ್ತಾ ಇರುತ್ತೆ. 1 ವಾರ ನಿಮ್ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ನಿಮ್ ಮನ್ಸಿಗೆ ಕೇಳ್ಕೊಳ್ಳಿ, ಈ ತರ ಆಗಿದೆಯೋ ಇಲ್ವೋ ಅಲ್ವಾ. ಸೊ ಆ ಥರದ್ದು ಯಾಕೆ ಅವಶ್ಯಕತೆ ಇದೆ ಇಲ್ಲಿ? ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಆ ಥರ ಬೇಡ. ಇದು ಒಂದು ಜಿಕೆ ಸಂಬಂಧಪಟ್ಟ. ಇನ್ನು ಒಂದು, ನೀವು ಗ್ರೂಪ್ ಸಿ ಬರ್ತವೆ ಅಂತಂದ್ರೆ ಈಗ ನೆಕ್ಸ್ಟ್ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಯಾವ್ದು ಬರುತ್ತಪ್ಪ? ಕಂಪ್ಯೂಟರು, ಕನ್ನಡ ಮತ್ತೆ ಇಂಗ್ಲಿಷ್ 3 ಬರುತ್ತೆ. ನಮ್ದು ಆಲ್ರೆಡಿ ಈಗ ಒನ್ ಆಫ್ ದಿ ಸಕ್ಸಸ್ಫುಲ್ ಪ್ರೋಗ್ರಾಮ್ ಯಾವುದು? ಮಿಷನ್ ಉತ್ಕರ್ಷ್ ಅನ್ನುವಂತ ಒಂದು ಮಿಷನ್ ಉತ್ಕರ್ಷ್ ಏನಿದು ನಮ್ದು ಕಮ್ಯುನಿಕೇಶನ್ ಕೋರ್ಸ್. ಆಲ್ರೆಡಿ ಕನ್ನಡ, ಕಂಪ್ಯೂಟರ್, ಇಂಗ್ಲಿಷ್ ಕಂಪ್ಲೀಟ್ ಮಾಡಿದೀವಿ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಈ FDA SDA ನಲ್ಲಿ ಏನಾಗಿದಾವಲ್ವಾ, ಅದನ್ನು ಕೂಡ ಏನ್ ಮಾಡಿದೀನಿ, ಇಲ್ಲಿ ಡಿಸ್ಕಷನ್ ಅನ್ನ ಮಾಡಿಸಿದೀನಿ. ಅದು ಕೂಡ ನಾವು ಡಿಸ್ಕಷನ್ ವಿಡಿಯೋ ಕೊಟ್ಟಿದ್ದೀವಿ. ಓಕೆ, ಆಮೇಲೆ ಅದರ ಸೊಲ್ಯೂಷನ್ಸ್ ನ ಕೊಟ್ಟಿದ್ದೀವಿ. ಎಲ್ಲವನ್ನೂ ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ ಈಗ ಇದ್ರ ಮುಂದುವರೆದ ಭಾಗವಾಗಿ ನಮ್ಮ ಆಪ್ ಅಲ್ಲಿ ಲೈವ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸ್ಗಳನ್ನು ಏನ್ ಮಾಡ್ತಾ ಇದ್ದೀನಿ, ಈ ಕಮ್ಯುನಿಕೇಶನ್ಗೆ ಶೀಘ್ರದಲ್ಲಿ ಶುರು ಮಾಡ್ತೀವಿ. ಕಂಪ್ಯೂಟರ್, ಕನ್ನಡ ಮತ್ತೆ ಇಂಗ್ಲಿಷ್ ಲೈವ್ ಪ್ಲಸ್ ರೆಕಾರ್ಡೆಡ್ 15-20 ಡೇಸ್ ಅದು ಕೂಡ ಸ್ಟಾರ್ಟ್ ಆಗುತ್ತೆ. ಅದು ಸಬ್ಜೆಕ್ಟ್ ವೈಸ್ ಇರುತ್ತೆ. ಕನ್ನಡ, ಕಂಪ್ಯೂಟರ್, ಇಂಗ್ಲಿಷ್ ನೀವು ಒಂದೊಂದೇ ಬೇಕಾದ್ರೆ ತಗೋಬಹುದು. ಆಲ್ 3 ಕೂಡ ತಗೋಬಹುದು, ಅಥವಾ ಅದು ಒಂದೇ ಕೂಡ ಏನ್ ಮಾಡ್ಬೋದು, ನೀವು ಪರ್ಚೇಸ್ ಅನ್ನ ಮಾಡಬಹುದು. ನಿಮಗ್ ಬಿಟ್ಟಿತ್ತು ಅದೆಷ್ಟು ಏನು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಬಿಕಾಸ್ ನೀವು ಲಿಸ್ಟ್ ಅಲ್ಲಿ ಇರ್ತಿರೋ ಇಲ್ವೋ ಅನ್ನೋ ಡಿಸೈಡ್ ಆಗ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಯಾವುದು, ಈ ಕಮ್ಯುನಿಕೇಶನ್ ಪೇಪರ್, ಸಂವಹನ ಪತ್ರಿಕೆ ಮೇಲೆ. ಎಷ್ಟೋ ಜನ ಮಾಡ್ತಾ ಇದ್ದಾರೆ ಕ್ಲಾಸಸ್, ಅವ್ರದ್ದಾದ್ರೂ ತಗೊಳ್ಳಿ. ಅಥವಾ ಯೂಟ್ಯೂಬ್ ಅಲ್ಲೂ ಕೂಡ ಎಷ್ಟೋ ಕ್ಲಾಸಸ್ ನಿಮ್ಗೆ, ಬಟ್ ಆರ್ಗನೈಸ್ಡ್ ಆಗಿರಲ್ಲ. ಬಟ್ ಒಂದೊಂದು ಟಾಪಿಕ್ ವೈಸ್ ನಿಮಗೆ ವಿಡಿಯೋಸ್ ಕೂಡ ಏನಾಗುತ್ತೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಅದಾದ್ರೂ ತಗೊಳ್ಳಿ, ಅಥವಾ ನಮ್ದಾದ್ರೂ ತಗೊಳ್ಳಿ, ಯಾವ್ದಾದ್ರು ಒಂದು ತಗೊಳ್ಳಿ. ಒಟ್ಟಲ್ಲಿ ಈ ಬರೋ ಮುಂದಿನ 3 ತಿಂಗಳಲ್ಲಿ ನೀವು ಏನ್ ಮಾಡಬೇಕು, ಒಂದು 70 to 80% ಅಷ್ಟು ಸಿಲೆಬಸ್ ಅನ್ನ ಮುಗಿಸ್ಕೊಂಡಿರ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಇದು, ಮುಗಿಸ್ಕೊಂಡಿರ್ಬೇಕು. 70 to 80% ಮುಗಿಸ್ಕೊಂಡ್ರೆ ಎಕ್ಸಾಮ್ ಬರುತ್ತೆ ಅಂತಂದ್ರೆ ಅವಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅಯ್ಯೋ ಟಾಪಿಕ್ ಬಿಟ್ಟು ಹೋಗಿದೆ, ಅಯ್ಯೋ ಈ ಟಾಪಿಕ್ ಬಿಟ್ಟು ಹೋಗಿದೆ, ಅಯ್ಯೋ ಇನ್ನೊಂದು 5 ಚಾಪ್ಟರ್ ಓದ್ಬೇಕು, ಇಲ್ಲ ಇನ್ನೊಂದು ಚಾಪ್ಟರ್ ಓದ್ಬೇಕು, ಅಯ್ಯೋ ಈ ಟಾಪಿಕ್ ಓದ್ಬೇಕು, ಅಯ್ಯೋ ಏನ್ ಮಾಡೋದು ಎಕ್ಸಾಮ್ ಬಂದ್ಬಿಡ್ತು ಅಂತ ಭಯ ಪಡ್ತೀರಾ. ಆ ಭಯ ಇರಬಾರ್ದು ಅಂತ ಅಂದ್ರೆ ನಾಳೆಯಿಂದನೇ ಓದಿ, ಅಥವಾ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಈಗಲೇ ಸ್ಟಾರ್ಟ್ ಮಾಡಿ. ಈ ವಿಡಿಯೋ ನೋಡಿದ ತಕ್ಷಣ ಲಿಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಲಿಸ್ಟ್ ಮಾಡ್ಕೊಳ್ಳಿ, ನಿಮ್ಮ ವೀಕ್ ಏರಿಯಾಸ್ ಅನ್ನ ಲಿಸ್ಟ್ ಮಾಡ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್. ವೀಕ್ ಏರಿಯಾಸ್, ನೀವು ಯಾವ ಒಂದು ಸಬ್ಜೆಕ್ಟ್ ಅಲ್ಲಿ ದುರ್ಬಲರಾಗಿದ್ದೀರಾ, ಯಾವ ಒಂದು ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಯಾವ ಸಬ್ಜೆಕ್ಟು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಯು ಹ್ಯಾವ್ ಟು ಕ್ವಶನ್ ಯುವರ್ ಸೆಲ್ಫ್. ಅಂದ್ರೆ ನೀವು ಓದಿರುವಂತ ಮಾರ್ಗ ಸರಿಯಾಗಿದೆಯಾ, ನಿಮಗೆ ಕೊಟ್ಟಿರುವಂತ ಮಾರ್ಗದರ್ಶನ ಸರಿಯಾಗಿದೆಯಾ, ಅಥವಾ ಕರೆಕ್ಟ್ ಆಗಿ ಕ್ಲಾಸ್ ಕೇಳ್ಕೊಂಡಿರ್ತೀರಾ, ಕರೆಕ್ಟ್ ಆಗಿ ಕೇಳ್ಕೊಂಡಿರಂಗಿಲ್ಲ, ಅದು ಕೂಡ ನಿಮ್ದು ಕೂಡ ತಪ್ಪಾಗಿದೆ. ಒಂದು ಕ್ಲಾಸಸ್ ಯಾವುದೇ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಕ್ಲಾಸಸ್ನ ಕರೆಕ್ಟ್ ಆಗಿ ಮಾಡಿರ್ತಾರೆ, ಬಟ್ ನೀವು ಏನ್ ಮಾಡಿದ್ರೆ ಫೋಕಸ್ಡ್ ಆಗಿರಂಗಿಲ್ಲ ಕ್ಲಾಸ್ ಅಲ್ಲಿ. ಎಷ್ಟೋ ಸರಿ ಏನಾಗ್ಬಿಡುತ್ತೆ, ಅದು
ಪ್ರಾಬ್ಲಮ್ ಆಗ್ಬಿಡುತ್ತೆ. ಸ್ಪೆಷಲಿ ಆಫ್ಲೈನ್ ಕ್ಲಾಸಸ್ಸಲ್ಲಿ ನೀವು ಹೋಗಿ ರಿಕಾರ್ಡಿಂಗ್ಸ್ ನೋಡಲ್ಲ, ನೀಟಾಗಿರಲ್ಲ. ಓಕೆ, ಬಟ್ ಅದಕ್ಕೇನು ನಮ್ದು ಲೈವ್ ಪ್ಲಸ್ ರೆಕಾರ್ಡ್ ಎರಡೂ ಇದೆ. ನೀವು ಎಷ್ಟು ಬೇಕಾದಷ್ಟು ಸಲ ನೋಡ್ಬೋದು. ದೇರ್ ಇಸ್ ನೋ ಲಿಮಿಟೇಷನ್ 3 ಸಲ ನೋಡ್ಬೇಕು, 4 ಸಲ ನೋಡ್ಬೇಕಂತ ನಾವು ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ. ಎಷ್ಟು ಬೇಕಾದ ಸಲ ನೋಡ್ಬೋದು. 10 ಮಂತ್ಸ್ ವ್ಯಾಲಿಡಿಟಿ ಇರುತ್ತೆ. 10 ಮಂತ್ಸ್ ವರೆಗೂ ಎಷ್ಟು ಬೇಕಾದಷ್ಟು ಸಲ ನೀವೇನು ಮಾಡ್ಬೋದು, ನೋಡ್ಬೋದು. ಓಕೆ, ಸೊ ಇದಿಷ್ಟು ಕಮ್ಯುನಿಕೇಶನ್ ಆಯಿತು. ಸೊ ಕೊನೆಯದಾಗಿ ಇಷ್ಟೇ ನಾನು ಹೇಳೋದು, ಯಾವುದೇ ಎಕ್ಸಾಮ್ ಬರೀರಿ, ಅದಕ್ಕೆ ಆದಂತಹ ಏನಿರುತ್ತೆ, ಒಂದು ಡಿಮ್ಯಾಂಡ್ ಅಂತ ಇರುತ್ತೆ. ಡಿಮ್ಯಾಂಡ್ ಆ್ಯಂಡ್ ಸಿಲೆಬಸ್. ಡಿಮ್ಯಾಂಡ್ ಆ್ಯಂಡ್ ಸಿಲೆಬಸ್ ಏನ್ ಕೇಳ್ತಾ ಇದೆ, ಆ ಒಂದು ಪರೀಕ್ಷೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಯಾವ ತರ ಪ್ರಶ್ನೆಗಳು ಬರುತ್ತೆ, ಏನು ಅನ್ನೋದನ್ನ ನೋಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ PU ಲೆಕ್ಚರರ್ ಪೋಸ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಿರುತ್ತೆ ನಿಮಗೆ 50 ಕ್ವಶನ್ಸ್ ಅಥವಾ 50 ಮಾರ್ಕ್ಸ್ ನಷ್ಟು ಏನಿರುತ್ತಪ್ಪ, GK ಇರುತ್ತೆ. ಎಲ್ಲ GK ಓದೋ ಅವಶ್ಯಕತೆ ಇದೆಯಾ ಇದಕ್ಕೆ? ಇಲ್ಲ. ಸಿಲೆಬಸ್ನ ನೋಡಿ, ಡಿಕೋಡ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿ, ಯಾವ ತರ ಪ್ರಶ್ನೆಗಳು ಬಂದಿದ್ದಾವೆ, ಆ ಪ್ರಶ್ನೆಗಳ ಮುಖಾಂತರ 360 ಡಿಗ್ರಿಯಿಂದ ಓದಿ ನಿಮಗೆ ಸಹಾಯ ಆಗುತ್ತೆ. 50 ಮಾರ್ಕ್ಸ್ಗೆ ನೀವು ಎಲ್ಲ ಪ್ರಶ್ನೆಗಳು ಓದೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತಲ್ವಾ, ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಗೊತ್ತಾಯ್ತಾ? ಎಲ್ಲ ಒನ್ ಸೈಜ್ ಕ್ಯಾನಾಟ್ ಫಿಟ್ ಫಾರ್ ಆಲ್. ಎಲ್ಲ ಪ್ರತಿಯೊಂದು ಪರೀಕ್ಷೆಗೂ ಅದರದೇ ಆದಂತಹ ಡಿಮ್ಯಾಂಡ್ ಇದೆ, ಅದರದೇ ಆದಂತಹ ಸಿಲೆಬಸ್ ಇದೆ. ಅದನ್ನ ನೀವು ನೋಡ್ಕೋಬೇಕು. ಪ್ರಶ್ನೆಗಳು ಹಾಗೇ ಬರುತ್ತೆ. ಸೊ ಅದಕ್ಕೋಸ್ಕರ ಒನ್ ಸೈಜ್ ಕೆನಾಟ್ ಫಿಟ್ ಫಾರ್ ಆಲ್. ಎಲ್ಲದಕ್ಕೂ ಒಂದೇ ತರ ಓದೋದನ್ನ ಬಿಟ್ಟು ಬಿಡಿ. ಆ ಪರೀಕ್ಷೆಗೆ ಏನ್ ಬೇಕಲ್ವಾ ಅದನ್ನ ಓದೋದಕ್ಕೆ ಶುರು ಮಾಡಿ. ಅದೇ ತರ PSI ಅಂದ ತಕ್ಷಣ ಪೇಪರ್ 1 ಬಹಳ ಮುಖ್ಯ ಆಗುತ್ತೆ. ಸೊ ನಾವು ಯೂಟ್ಯೂಬ್ ಅಲ್ಲಿ ಪ್ರಬಂಧ ಸೇತು ಅನ್ನುವಂತಹ ಎಸ್ಸೆ ಕ್ವಶನ್ಸ್, ಒಂದು ಎಸ್ಸೆ ಟಾಪಿಕ್ಸ್ ವಿಡಿಯೋ ಮಾಡ್ತಾ ಇದ್ದೆ. ಒಂದು 2 ಏನೋ ಮಾಡಿದ್ದೆ, ಮುಂದೆ ಮಾಡೋಕ್ಕಾಗಲಿಲ್ಲ ಕಾರಣಾಂತರದಿಂದ. ಬರುವ ದಿನಗಳಲ್ಲಿ ಅದನ್ನು ಕೂಡ, ಆ ಇನಿಷಿಯೇಟಿವ್ನು ಕೂಡ ಏನ್ ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಸೊ ಅದು ಕೂಡ ಏನಾಗುತ್ತೆ, ನಿಮಗೆ ಸಿಗುತ್ತೆ. ಎಸ್ಪೆಷಲಿ PSI ಪೇಪರ್ 1 ಯೂಟ್ಯೂಬ್ ಅಲ್ಲಿ ಇರುತ್ತೆ. ಸೊ ಇನ್ನೂ ಒಂದು ಸರ್, ಈಗ ಕೋರ್ಸಸ್ ಹೇಳಿದ್ರಿ, ನಮ್ ತಗೊಳ್ಳಿ ಅಥವಾ ಬೇರೆ ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ, ಅಥವಾ ಯಾವ್ದು ಬುಕ್ ಆದ್ರೂ ಓದಿ ಅಂತ ನೀವು ಹೇಳಿದ್ರಿ. ಬುಕ್ಸ್ ಅಂದ ತಕ್ಷಣ ನನಗೊಂದು ಹೇಳಬೇಕಂತ ಅನ್ನಿಸ್ತಾ ಇದೆ. ಆಲ್ರೆಡಿ ನಮ್ದೊಂದು ಗ್ರೂಪ್ C ಸ್ಪೆಷಲ್ ಬುಕ್ ನಾವು ಮತ್ತೆ ಶಾಂತಪ್ಪ ಸರ್, ಶಾಂತ ಮಾರ್ಗ ವತಿಯಿಂದ ಏನ್ ಮಾಡಿದೀವಿ, ಗ್ರೂಪ್ C ಸ್ಪೆಷಲ್ ಬುಕ್ ಅನ್ನ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಏನ್ ಮಾಡಿದೀವಿ, ಲಾಂಚ್ ಮಾಡಿದೀವಿ. ಒಂದು ದಾಖಲೆಯ ಮಟ್ಟದಲ್ಲಿ ಆ ಪುಸ್ತಕಗಳು ಮಾರಾಟ ಆಗಿವೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅದೇ ಒಂದು ದಾರಿನಲ್ಲಿ ಇನ್ನಷ್ಟು ಇಂಪ್ರೂವೈಸ್ಡ್ ವರ್ಷನ್ ಆಗಿ GK ಬುಕ್ ಅನ್ನ HYT ಬುಕ್, ಹೈ ಇಲ್ ಟಾಪಿಕ್ ಬುಕ್ ಅನ್ನು ಕೂಡ ಏನ್ ಮಾಡ್ತಾ ಇದೀವಿ, ನಾವು ತಯಾರಿಯನ್ನ ಮಾಡ್ತಾ ಇದೀವಿ. ಸೊ ಪಾಲಿಟಿ ಮತ್ತೆ ಹಿಸ್ಟ್ರಿ ಈ ಎರಡೂ ಪುಸ್ತಕಗಳು ನಿಮಗೆ ಆದಷ್ಟು ಬೇಗ ನಿಮ್ಮ ಕೈಗೆ ಸಿಗುತ್ತೆ. HYT ಅಂದ್ರೆ ನಿಮ್ಗೆ ಎಲ್ಲರೂ ಗೊತ್ತಿದೆ, ಹೈ ಇಲ್ಡಿಂಗ್ ಟಾಪಿಕ್ಸ್, ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು. ಎಕ್ಸಾಮ್ ಓರಿಯೆಂಟೆಡ್, ಎಕ್ಸಾಮ್ ಅಪ್ರೋಚ್ ಅಂತ ಹೇಳ್ತೀವಲ್ವಾ. ಸೊ ಆ ಒಂದು ಅಪ್ರೋಚ್ ಅಲ್ಲಿ ಪಾಲಿಟಿ ಮತ್ತೆ ಹಿಸ್ಟ್ರಿ ಬುಕ್ ರೆಡಿ ಆಗ್ತಾ ಇದೆ. ಕನ್ನಡ ಮಾಧ್ಯಮದಲ್ಲಿ ಮೊದಲಿಗೆ ಬಿಡ್ತೀವಿ. ಸೊ ಇದು ಏನಾಗುತ್ತೆ, ನಿಮಗೆ ಒಂದು 10 ರಿಂದ 12 ಮಾರ್ಕ್ಸ್ ಫೆಚ್ ಮಾಡಕ್ಕೆ ಡೆಫಿನೆಟ್ಲಿ ಏನಾಗುತ್ತೆ, ಸಹಾಯ ಆಗುತ್ತೆ. ನಾ ಹೇಳಿದ್ನಲ್ವಾ, ಯಾವ ಟಾಪಿಕ್ ಅನ್ನ ಓದಬೇಕು, ಯಾವ ಟಾಪಿಕ್ ಅನ್ನ ಓದಬಾರದು ಅನ್ನೋದು ನಮ್ಮ ಒಂದು ವಿಜಯ ಸಂಕಲ್ಪ ಕ್ಲಾಸ್ ಅಲ್ಲೂ ಕೂಡ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಇಲ್ಲೂ ಕೂಡ ಏನಾಗುತ್ತೆ, ಈ ಬುಕ್ಸ್ ಅಲ್ಲೂ ಕೂಡ ಏನಾಗುತ್ತೆ, ನಿಮಗೆ ನೋಡಕ್ಕೆ ಓದ್ಕೊಂಡು ಸಹಾಯ ಆಗುತ್ತೆ. ಇದು ಕೂಡ ಏನು, ನಾನು ಮತ್ತೆ ಶಾಂತಪ್ಪ ಸರ್ ಮಾಡಿ ಏನ್ ಮಾಡ್ತಾ ಇದ್ದೀವಿ, ರಿಸರ್ಚ್ ಮಾಡಿ ಒಂದಿಷ್ಟು ಪ್ರೀವಿಯಸ್ ಕ್ವಶನ್ ಬೇಸ್ಡ್ ಆಗಿ ಪಾಲಿಟಿ ಮತ್ತೆ ಹಿಸ್ಟ್ರಿ ಬುಕ್ ಅನ್ನ ನಾವು ಬರಿತಾ ಇದ್ದೀವಿ. ಅದು ಕೂಡ ನಿಮ್ಮ ಕೈಗೆ ಶೀಘ್ರದಲ್ಲೇ ಸಿಗುತ್ತೆ. ಸೊ ಇಷ್ಟು ನಾನು ನಿಮಗೆ ಏನೇನು ಮಾಡಬೇಕು, ಯಾವ ಸಬ್ಜೆಕ್ಟ್ಗೆ ಏನೇನು ಓದಬೇಕು, ಅಂಡ್ ಎಸ್ಪೆಷಲಿ ನೀವು ಎಲ್ಲಿ ವೀಕ್ ಇದ್ದೀರಾ ಅದನ್ನು ತಿಳ್ಕೊಳ್ಳಿ. ಅದನ್ನ ತಿಳ್ಕೊಳ್ಳೋಕ್ಕೆ ನಿಮಗೆ ಕಷ್ಟ ಆಗ್ತಿದೆ, ಸೆಲ್ಫ್ ಅನಾಲಿಸಿಸ್ ಕಷ್ಟ ಆಗ್ತಿದೆ ಅಂತಂದ್ರೆ ನಿಮಗೆ ನಾನು ಮೆಂಟರಿಂಗ್ ಕೂಡ ಮಾಡ್ತೀನಿ. ನಮ್ಮ ಕಡೆಯಿಂದ, ನಮ್ಮ ಒಂದು ವಿಜಯ ಸೇತು ವತಿಯಿಂದ ನಿಮಗೆ ಮೆಂಟರ್ಶಿಪ್ ಅನ್ನು ಕೂಡ ನಾನು ಮಾಡ್ತೀನಿ. ಸೊ ನಿಮಗೆ ಸರಿಯಾದ ಒಂದು ಮಾರ್ಗದರ್ಶನ ಕೂಡ ಕೊಡಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಕೂಡ ಮಾಡ್ತೀವಿ ನಮ್ಮ ಒಂದು ತಂಡದಿಂದ. ಸೊ ನಿಮಗೆ ಮೆಂಟರ್ಶಿಪ್ ನ ಅವಶ್ಯಕತೆ ಇದೆ ಅಂತಂದ್ರೆ 6360497425 ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೆಸೇಜ್ ಹಾಕ್ಬೋದು. ನಮ್ಮ ವಾಟ್ಸಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಆ ಲಿಂಕ್ ಕ್ಲಿಕ್ ಮಾಡಿ ಕೂಡ ನೀವೇನ್ ಮಾಡಬಹುದು, ನನಗೆ ಮೆಸೇಜ್ ಅನ್ನ
ಮಾಡಬಹುದು. ಸೊ ಮೆಂಟರ್ಶಿಪ್ ಸರ್ ಯಾವ ಥರ ಓದ್ಬೇಕು ಗೊತ್ತಾಗ್ತಾ ಇಲ್ಲ, ಇಲ್ಲಿ ಎಡುತ್ತಾ ಇದ್ದೀನಿ. ಮೊನ್ನೆ ಒಬ್ಬರು ಧಾರವಾಡದಿಂದ, ಒಬ್ಬರು ಹಾವೇರಿಯಿಂದ ಕೂಡ ನನಗೇನು ಮಾಡಿದ್ರು, ಫೋನ್ ಮಾಡಿದ್ರು. ಯಾವುದು ನೋಟಿಫಿಕೇಶನ್ ಯಾವಾಗ ಅಂತ ಹೇಳಿದಾಗ, ಸರ್ ಹೀಗೆ ಆಗ್ತಾ ಇದೆ, ಈ ಸಬ್ಜೆಕ್ಟ್ ವೀಕ್ ಆಗ್ತಿದ್ದೀನಿ. ಅವರು ನೋಟ್ ಮಾಡ್ಕೊಂಡ್ರು ಲೇಡಿ ಧಾರವಾಡದಿಂದ. ಸರ್ ನನಗೆ ಹಿಸ್ಟ್ರಿನಲ್ಲಿ ತುಂಬ ಏನಾಗ್ತಾ ಇದೆ, ತಪ್ಪುಗಳಾಗ್ತಾ ಇದೆ, ಯಾವ ಥರ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಎಲ್ಲಿ ಎಡುತ್ತಾ ಇದೆ ಗೊತ್ತಾಗ್ತಾ ಇಲ್ಲ ಹಿಸ್ಟ್ರಿ ಅಂತ ಅಂದ್ರು. ನೋಡಿ, ಅವರು ಒಂದು ಅನಾಲಿಸಿಸ್ ಅನ್ನ ಮಾಡ್ಕೊಂಡ್ರು. ಅವರು ವೀಕ್ ಏರಿಯಾವನ್ನ ಅವರು ಕಂಡುಹಿಡ್ಕೊಂಡ್ರು, ಯಾವ್ದು ಹಿಸ್ಟ್ರಿ ಅಂತ. ಅದೇ ತರ ನಿಮ್ಮ ಇದನ್ನ ಹೇಳ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ನೀವು ನಮ್ಮ ಜೊತೆ ಮಾತಾಡಿದಾಗ ಏನಾಗುತ್ತೆ, ನಿಮಗೆ ಒಂದಿಷ್ಟು ಧೈರ್ಯ ಬರುತ್ತೆ, ಒಂದಿಷ್ಟು ಸ್ಫೂರ್ತಿ ಸಿಗುತ್ತೆ. ಸೊ ಆ ರೀತಿ ಏನೇ ಒಂದು ನಮ್ಮ ಕಡೆಯಿಂದ ಫ್ರೀ ಇದು ಮೆಂಟರ್ಶಿಪ್ ಏನಿರುತ್ತಪ್ಪ, ಫ್ರೀ ಇದು ಮೆಂಟರ್ಶಿಪ್, ಇದಕ್ಕೆ ಏನು ಚಾರ್ಜ್ ಮಾಡಲ್ಲ. 6360-497-425 ನಂಬರ್ಗೆ ಕರೆ ಮಾಡಿ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಯಾವಾಗಾದರೂ ಕರೆ ಮಾಡಿ, ಇನ್ಕ್ಲೂಡಿಂಗ್ ಸಂಡೇ, ಇನ್ಕ್ಲೂಡಿಂಗ್ ಹಾಲಿಡೇ. ಸೊ ಇನ್ ಕೇಸ್ ನಾನು ಎದ್ದೇ ಇದ್ರೂ ಕೂಡ ಮೆಸೇಜ್ ಹಾಕಿ, ನಮ್ಮ ಟೀಮ್ನವ್ರು ಏನು ಮಾಡ್ತಾರೆ, ನಿಮಗೆ ರಿಪ್ಲೈಯನ್ನು ಮಾಡ್ತಾರೆ. ಸೊ ಇದಿಷ್ಟು ನಮ್ಮ ಕಡೆಯಿಂದ ನಿಮಗೆ ಏನು ಬೆಂಬಲ ಸಿಗಬೇಕಲ್ವಾ, ನಾನು ಆ ಬೆಂಬಲವನ್ನು ಕೊಡೋಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಏನಂತಂದರೆ, ಯಾವಾಗಲೂ ಹೇಳ್ತೀವಲ್ವಾ, ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅಂತ ಹೇಳಿ. ಸೊ ಯಾವಾಗಲೂ ಕೂಡ ಜ್ಞಾನದ ಒಂದು ಏನಿರುತ್ತೆ, ಒಂದು ಸುವಾಸನೆಯನ್ನು, ಜ್ಞಾನವನ್ನು ನಾವು ಪಸರಿಸಿದಾಗ ಇನ್ನಿಷ್ಟು ಏನಾಗುತ್ತೆ, ಅದು ಅಭಿವೃದ್ಧಿ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವತ್ತೂ ಕೂಡ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕ್ಲೋಸ್ ಏಡ್ಸ್ ಆಗಿರ್ಬೋದು, ಯಾರೇ ಒಂದು ಡಿಮೋಟಿವೇಶನ್ ಆಗಿರುತ್ತೆ, ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ, ಒಂಚೂರು ಇದಕ್ಕೆ ನಾನು ನೋಟ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡು ಹೇಳಿದಾಗ ಇಲ್ಲ ಅಂತ ಹೇಳಬೇಡಿ. ಸೊ ಅಯ್ಯೋ ನಾನು ಓದ್ಬಿಟ್ರೆ ಅವ್ರು ನಂದು ಜಾಬ್ ಕಿತ್ಕೊಂಡ್ಬಿಡ್ತೇನೆ. ನೋ, ನಿಮ್ಮ ಜ್ಞಾನ ನಿಮಗೆ, ಅವ್ರ ಜ್ಞಾನ ಅವ್ರಿಗೆ. ನೀವು ಹೇಳಿದ ತಕ್ಷಣ ಒಬ್ಬೊಬ್ರಿಗೆ ಅರ್ಥ ಆಗಲ್ಲ, ಸೊ ಅವರು ತಿಳ್ಕೊಳಕ್ಕೆ ಟೈಮ್ ತಗೋತಾರೆ. ಬಟ್ ಹಾಗಂತ ಹೇಳಿ ಅವ್ನು ನನ್ನ ಜಾಬ್ ತೊಗೊಂಡ್ಬಿಡ್ತಾನೆ, ನಾನು ಇದು ಮಾಡ್ಬಿಡ್ತಾನೆ, ಕಾಂಪಿಟೇಷನ್ ಜಾಸ್ತಿ. ಎಸ್, ಕಾಂಪಿಟೇಷನ್ ಜಾಸ್ತಿ ಇದೆ, ಹಾಗಂತ ನಾವು ಅಷ್ಟು ಕ್ರೂರವಾಗಿ ಕೂಡ ಆಗಬಾರ್ದು, ಇರಬಾರ್ದು. ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕಡೆಯಿಂದನೂ ಸಹಾಯ ಮಾಡಿ. ಕರ್ಮ ನಿಮಗೆ ಒಳ್ಳೆಯದನ್ನು ಮಾಡೇ ಮಾಡುತ್ತೆ. ಕರ್ಮ ರಿಟರ್ನ್ ಬ್ಯಾಕ್ಸ್ ಅಂತೀವಲ್ವಾ, ಒಳ್ಳೆ ಕರ್ಮ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದನ್ನು ಬಯಸೋಣ, ಎಲ್ರಿಗೂ ಒಳ್ಳೆಯದನ್ನು ಮಾಡೋಣ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಈ ನಂಬರ್ಗೆ ಕರೆ ಮಾಡಿ, ಅಥವಾ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ವಾಟ್ಸಪ್ ಮೆಸೇಜ್ ಮಾಡಿ. ಯಾವಾಗಲೂ ಕೂಡ ನಾನು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ.